ಹೈದರಾಬಾದ್ನಲ್ಲಿ ಮಹಿಳೆಯೊಬ್ಬರ ಬರ್ಬರ ಹತ್ಯೆಯಾಗಿದೆ. ಅದು ಯಾವ ರೀತಿ? ಕೈಕಾಲನ್ನ ಕಟ್ಟಿ ಕುಕ್ಕರ್ನಿಂದ ಹೊಡೆದು ಮತ್ತು ಕತ್ತನ್ನ ಚಾಕುವಿನಿಂದ ಸೀಳಿ ಬರ್ಬರವಾಗಿ ಹತ್ಯೆಗೈಲಾಗಿದೆ. ಆಶ್ಚರ್ಯ ಮೂಡಿಸೋದಿದೆ. ಅಪಾರ್ಟ್ಮೆಂಟ್ನಲ್ಲಿ ಹೇಗೆ ಇವ್ರುಗಳು ನುಗ್ಗಿದ್ರು, ಹೇಗೆ ಇಷ್ಟೆಲ್ಲ ಕೃತ್ಯವನ್ನ ನಡೆಸಿದ್ರು ಯಾರಿಗೂ ಗೊತ್ತೇ ಆಗ್ಲಿಲ್ವಾ ಅಂತ. ಹೈದರಾಬಾದ್ನಲ್ಲಿ ಮಹಿಳೆಯೊಬ್ಬರ ಬರ್ಬರ ಹತ್ಯೆ ಆಗಿದೆ. ಕೈಕಾಲನ್ನ ಕಟ್ಟ ಹಾಕಿ ಕುಕ್ಕರ್ನಿಂದ ಹೊಡೆದು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಜೊತೆಗೆ ಕತ್ತರಿಯಿಂದ ಕತ್ತನ್ನ ಸೀಳಿದ್ದಾರೆ ಹಂತಕರು. 16ನೇ ಫ್ಲೋರ್ನ ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಈ ರೀತಿ ನೀಚ ಕೃತ್ಯವನ್ನ ಮಾಡಿದ್ದಾರೆ. ಹೈದರಾಬಾದ್ನ ಜನನಿ ಬೀಡ ಸೈಬರ್ ಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ಗಳಿಗೆ ಯಾರೇ ಪ್ರವೇಶ ಆಗ್ತಾ ಇದ್ರೂ ಕೂಡ ಅವರ ಎಂಟ್ರಿಯ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ಎಂಟ್ರಿ ಸಂದರ್ಭದಲ್ಲಿ ಯಾರು ಸೆಕ್ಯೂರಿಟಿ ಇರಲಿಲ್ವಾ, ಸೆಕ್ಯೂರಿಟಿನೂ ಬೆದರಿಸಿ ಏನಾದರೂ ಒಳಕ್ಕೆ ನುಗ್ಗಿದ್ರ, ಹಾಗೊಂದು ವೇಳೆ ಸೆಕ್ಯೂರಿಟಿನ ಬೆದರಿಸಿದ್ರೂ ಕೂಡ ಈ ರೀತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಷ್ಟೊತ್ತಿಗಾಗಲೇ ಅಲರ್ಟ್ ಆಗಿರ್ತಾರಲ್ವಾ ಅನ್ನುವಂಥ ಪ್ರಶ್ನೆ. ಮನೆ ಫುಲ್ ರಕ್ತ ಸಿಕ್ತವಾಗಿದೆ. ಕೈ ಕಾಲನ್ನ ಕಟ್ಟಿರುವ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಒಂಟಿ ಇದ್ದಂತಹ ಸಂದರ್ಭದಲ್ಲಿ ಗೊತ್ತು ಮಾಡಿಕೊಂಡೆ ಯಾರೋ ಗೊತ್ತಿರೋರೇ ಮಾಡಿರೋದ ಅಥವಾ ಕಳ್ಳತನಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಸಗಿರುವಂತಹ ಕೃತ್ಯವ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜನನಿ ಬೀಡ ಸೈಬರ್ ಬಾದ್ನ ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ಹಂತಕರಿಂದ ಆಗಿರುವಂತಹ ಹತ್ಯೆ ಪ್ರಕರಣ. ಸೆಕ್ಯೂರಿಟಿ ಗಾರ್ಡ್ಗಳಿದ್ರೂ ಕೂಡ ಹಂತಕರು ನುಗ್ಗಿದ್ದು ಹೇಗೆ ಅನ್ನುವಂತಹ ಅನುಮಾನ ಸಹಜವಾಗಿ ಇಲ್ಲಿ ಬರುತ್ತೆ. ಕೊಲೆ ಮಾಡಿ ಆಕೆಯ ಮನೆಯಲ್ಲೇ ಕೀಚಕರು ಸ್ನಾನ ಮಾಡಿ ಹೊರಟಿದ್ದಾರೆ. ದರೋಡೆಗೆ ಬಂದಿದ್ದ ಇಬ್ಬರಿಂದ ಈ ಕೃತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. 40 ಗ್ರಾಂ ಚಿನ್ನ, 1 ಲಕ್ಷ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಸೊ ಕಳ್ಳತನಕ್ಕೆ ಬಂದು ಈ ಕೃತ್ಯವನ್ನ ಮಾಡಿ ಆಕೆ ವಿರೋಧ ಮಾಡಿದ್ದಕ್ಕೆ ಹತ್ಯೆ ಮಾಡಿದ್ದಾರಾ ಅನ್ನುವಂತಹ ಸಹಜ ಅನುಮಾನ ಕೂಡ ಮೂಡುತ್ತೆ. ಯಾಕಂದ್ರೆ ಅಲ್ಲಿದ್ದಂತಹ ಚಿನ್ನಾಭರಣ, ಹಣ ಎಲ್ಲವನ್ನೂ ಕೂಡ ದೋಚಿರೋದನ್ನ ಗಮನಿಸ್ತಾ ಇದ್ರೆ. ಆದರೆ ಅಪಾರ್ಟ್ಮೆಂಟ್ನಲ್ಲಿ ಒಂಟಿ ಮಹಿಳೆ ಆ ಫ್ಲೋರ್ನಲ್ಲಿದ್ದಾರೆ ಅಂತ ಇವರಿಗೆ ಹೇಗೆ ಗೊತ್ತು? ಈ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಅಥವಾ ಏನಾದರೂ ಈ ಡೆಲಿವರಿ ನೆಪದಲ್ಲಿ ಬಂದು ವಾಚ್ ಮಾಡಿದ್ರಾ? ಇದೆಲ್ಲವನ್ನು ಈಗ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತು ಆ ಕುಕ್ಕರ್ನ ನೀವು ನೋಡ್ತಾ ಇದ್ರಿ, ಹೊಡೆದಿರುವಂತಹ ಫೋರ್ಸ್ಗೆ ಆ ಕುಕ್ಕರ್ನ ತಳಭಾಗ ಏನಿದೆ ಅದು ದದ್ದಾಗಿದೆ, ಬೆಂಡಾಗಿದೆ. ಆಕೆಯ ಕೈಕಾಲುಗಳನ್ನು ಕಟ್ಟಲಾಗಿದೆ. ತೀವ್ರವಾಗಿ ರಕ್ತದ ಮಡುವಿನಲ್ಲಿ ಆಕೆ ಪ್ರಾಣವನ್ನ ಬಿಟ್ಟಿದ್ದಾಳೆ. ಕತ್ತರಿಯನ್ನ ಬಳಸಿದ್ದಾರೆ ಆಕೆಯನ್ನ ಕತ್ತು ಸೀಳಲಿಕ್ಕೆ. ಸೊ ಅಂದ್ರೆ ಇವರು ಯಾರೋ ಕೂಡ ಅವ್ರು ಬರ್ತಾನೆ ಮಾರ್ಕಾಸ್ತ್ರಗಳನ್ನ ತಂದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಿದ್ದಂತಹ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಹತ್ಯೆ ಮಾಡಿರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮನೆಯಲ್ಲಿ ಮಹಿಳೆ ಒಬ್ಬಂಟಿಯಾಗಿದ್ದಾಗ ಈ ಕೃತ್ಯವನ್ನ ಎಸಗಲಾಗಿದೆ. ರಕ್ತ ಸಿಕ್ತ ಬಟ್ಟೆಗಳನ್ನ ಮನೆಯಲ್ಲೇ ಈ ಇಬ್ಬರು ಕಿರಾತಕರು ಬಿಟ್ಟು ಪರಾರಿಯಾಗಿದ್ದಾರೆ. ಹತ್ಯೆ ಬಳಿಕ ಲಿಫ್ಟ್ನಲ್ಲಿ ಹೋಗಿದ್ದಾರೆ. ಲಿಫ್ಟ್ನಲ್ಲಿ ಹೋಗ್ತಾ ಇರೋ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಂತಕರಿಗಾಗಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಂತಕರಿಗಾಗಿ ಮನೆಯಲ್ಲಿ ಮಹಿಳೆ ಒಬ್ಬಂಟಿಯಾಗಿರೋದನ್ನ ಖಾತ್ರಿಪಡಿಸಿಕೊಂಡಿರುವಂತಹ ಇಬ್ಬರು ದುಷ್ಕರ್ಮಿಗಳು ಕಳ್ಳತನದ ಸೋಗಿಗೆ ಬಂದ್ರು ಅಥವಾ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಆಕೆಯನ್ನ ಮರ್ಡರ್ ಮಾಡಿದ ನಂತರದಲ್ಲಿ ಮನೆಯಲ್ಲಿದ್ದಂತಹ ಚಿನ್ನಾಭರಣವೆಲ್ಲವನ್ನು ಕೂಡ ಎತ್ಕೊಂಡಿದ್ದಾರೆ. ನೋಡಿ, ಅಲ್ಲಿ ಆರೋಪಿಗಳಿಬ್ಬರ ಈ ದೃಶ್ಯ ಏನಿದೆ ಇದು ಲಿಫ್ಟ್ನಲ್ಲಿ ಹೋದಂತಹ ಸಂದರ್ಭದಲ್ಲಿ ಸರಿಯಾಗಿರೋದು. ಯಾರಿಗೂ ಹೊರಗೆ ಗೊತ್ತಾಗಬಾರ್ದು. ರಕ್ತ ಮೈಮೇಲೆ ಚಿಮ್ಮಿದೆ. ಆಕೆಯ ಮನೆಯಲ್ಲೇ ಸ್ನಾನ ಮಾಡಿದ್ದಾರೆ ಮತ್ತು ಅಲ್ಲೇ ಬಟ್ಟೆ ಬಿಸಾಕಿ ಬೇರೆ ಬಟ್ಟೆಯನ್ನು ಹಾಕೊಂಡು ಅಲ್ಲಿಂದ ಏನೂ ಆಗದೇ ಇರೋ ಹಾಗೆ ಲಿಫ್ಟ್ನಲ್ಲಿ ಹೊರಟಿರೋದು ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಮತ್ತು ಇದರ ಉದ್ದೇಶ ದರೋಡೆನೇ ಅನ್ನೋದು ಈಗ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಂದ ಸಿಗ್ತಾ ಇರುವಂತಹ ಮಾಹಿತಿ. ದರೋಡೆಗೆ ಅಂತ ಬಂದು ಮಹಿಳೆ ವಿರೋಧ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯನ್ನ ಮುಗಿಸಿ ನಂತರ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರ ಇಬ್ಬರ ಚಲನವಲನ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈ ಇಡೀ ಇನ್ಸಿಡೆಂಟ್ನ ಗಮನಿಸ್ತಾ ಇದ್ರೆ ದರೋಡೆಯ ಇಂಟೆನ್ಷನ್ ಅಥವಾ ಗೊತ್ತಿರೋರೇ ಮಾಡಿರುವಂತಹ ಒಂದು ಕೃತ್ಯವ ಅನ್ನುವಂತಹ ಸಹಜ ಅನುಮಾನ ಬರುತ್ತೆ ಕೆಲವೊಂದಷ್ಟು ವಿವರಗಳನ್ನ ನೋಡಿದಾಗ. ಯಾಕಂದ್ರೆ ಅಪಾರ್ಟ್ಮೆಂಟ್ನಲ್ಲಿ ಆ ಒಂಟಿ ಮಹಿಳೆ ಇದ್ದಾಳೆ ಅಂತ ಇವರುಗಳಿಗೆ ಹೇಗೆ ಗೊತ್ತಾಗುತ್ತೆ ಮತ್ತು ಸೆಕ್ಯೂರಿಟಿ ವೈಫಲ್ಯ ಹೇಗೆ ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ?
ದಿವ್ಯಾ, ಹೈದರಾಬಾದ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಂಟಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ರೇಣು ಅಗರ್ವಾಲ್ ಎಂಬಂಥ ಮಹಿಳೆಯನ್ನ ದರೋಡೆಗೆ ಬಂದಂಥ ಇಬ್ಬರು ಆರೋಪಿಗಳು ಭೀಕರವಾಗಿ ಹತ್ಯೆ ಮಾಡಿ, ವಿಶೇಷ ಅಂದರೆ ಅದೇ ಮನೆಯಲ್ಲಿ ಅವರು ಸ್ನಾನ ಮಾಡಿ ತಮಗೆ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ರಕ್ತಸಿಕ್ತವಾಗಿದ್ದಂತಹ ಬಟ್ಟೆಗಳನ್ನು ಅಲ್ಲೇ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಅಲ್ಲಿ ಅಪಾರ್ಟ್ಮೆಂಟ್ನ CCTVಯಲ್ಲಿ ಆರೋಪಿಗಳ ಚಲನವಲನ ಎಲ್ಲವೂ ಕೂಡ ಸೆರೆಯಾಗಿರುವಂಥದ್ದು. ಅವರ ಪತಿ ಮತ್ತು ಮಗ ಇಬ್ಬರು ಕೂಡ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆರೋಪಿಗಳು ಬಂದು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈ ದರೋಡೆಕೋರರು ಹೇಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಜೊತೆಗೆ ಈ ಒಂದು ಹತ್ಯೆಯನ್ನು ಯಾರೋ ಗೊತ್ತಿರೋರೇ ಮಾಡಿರ್ಬೋದು ಅನ್ನುವಂಥ ಶಂಕೆ ಕೂಡ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅವರು ಹೋಗಿರುವಂಥ CCTVಯ ಚಲನವಲನಗಳ ಆಧಾರದ ಮೇಲೆ ಹಂತಕರನ್ನು ಬಂಧನ ಮಾಡಲಿಕ್ಕೆ ಹೈದರಾಬಾದ್ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ದಿವ್ಯಾ, ಜೊತೆಗೆ ಈ ಮರ್ಡರ್ನ ಗಮನಿಸ್ತಾ ಇದ್ರೆ ನಾಗೇಶ್, ಮನೆಯಲ್ಲಿದ್ದಂತಹ ವಸ್ತುಗಳನ್ನೇ ಕೊಲೆಗೆ ಬಳಕೆ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಅಂದ್ರೆ ಅವರ ಬಳಿ ಮಾರಕಾಸ್ತ್ರಗಳು ಇದ್ದಿರ್ಲಿಲ್ವಾ ಅಥವಾ ಇದ್ದು ಅದರ ಬಗ್ಗೆಯೂ ಕೂಡ ಈಗ ದಾಖಲಾಗಿದೆಯಾ ಏನಾದರೂ? ದಿವ್ಯಾ, ಬಹಳ ಪ್ರಮುಖವಾಗಿ ಈ ದರೋಡೆಕೋರರ ಇಂಟೆನ್ಷನ್ ಅಲ್ಲಿದ್ದಂತಹ ಚಿನ್ನಾಭರಣ ಮತ್ತು ನಗದನ್ನು ಪತ್ತೆ ಮಾಡಿಕೊಂಡು ಅಲ್ಲಿಂದ ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಅಗರ್ವಾಲ್ ಅವರು ಏನಿದ್ರು ಮಹಿಳೆ, ಅವರು ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಪ್ರೆಷರ್ ಕುಕ್ಕರನ್ನು ಬಳಸಿ ಆಕೆಗೆ ಹಲ್ಲೆ ಮಾಡಿ ತದನಂತರ ಅಲ್ಲಿದ್ದಂಥ ಒಂದು ಚಾಕುವನ್ನು ಕತ್ತನ್ನು ಸೀಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಇವರ ಇಂಟೆನ್ಷನ್ ಪ್ರಮುಖವಾಗಿ ಅಲ್ಲಿರುವಂಥ ಮನೆಯಲ್ಲಿರುವಂಥ ಚಿನ್ನಾಭರಣ ಮತ್ತು ನಗದನ್ನು ಕಳ್ಳತನ ಮಾಡುವುದಷ್ಟೇ ಆಗಿದೆ. ಯಾವಾಗ ಆ ಮಹಿಳೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂಥ ಸಂದರ್ಭದಲ್ಲಿ ಆಕೆಯನ್ನು ಹತ್ಯೆ ಮಾಡಿ ಅಲ್ಲಿ ಮನೆಯಲ್ಲಿರುವಂಥ ಚಿನ್ನಾಭರಣ ಮತ್ತು 1 ಲಕ್ಷ ರೂಪಾಯಿ ನಗದನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.